6 ತಿಂಗಳ ಹಿಂದೆ ಯುವತಿ ನಾಪತ್ತೆಯಾಗಿದ್ದಾಳಂತ ಒಂದು ದೂರು ದಾಖಲಾಗಿತ್ತು. ಆದರೆ ಆ ನಾಪತ್ತೆಯಾಗಿದ್ದ ಪ್ರಕರಣಕ್ಕೆ ಬೆಚ್ಚಿ ಬೀಳಿಸುವ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಆ ಕಾಣೆಯಾಗಿದ್ದ ಮಹಿಳೆಯನ್ನ ತನ್ನ ಜಮೀನಿಗೆ ಕರೆದುಕೊಂಡು ಹೋಗಿ ವೇಲಿನಿಂದ ಬಿಗಿದು ಕೊಂದು ಜಮೀನಿನಲ್ಲಿ ಊತು ಹಾಕಿದ್ದಲ್ಲದೆ ಮೂಳೆಗಳನ್ನ ಒಂದೊಂದು ತೆಗೆದು ಹಾಕಿ ಯಾರಿಗೂ ಗೊತ್ತಾಗದಂತೆ 6 ತಿಂಗಳು ಮೇಂಟೈನ್ ಮಾಡಿರ್ತಾನೆ. ಆದರೆ ಪೊಲೀಸರು ಸುಮ್ಮನೆ ಬಿಟ್ಟಾರೆ. ಇದು ಮಲಯಾಳಂನ ಸೂಕ್ಷ್ಮದರ್ಶಿನಿ ಸಿನಿಮಾದ ಕಥೆಯನ್ನ ಹೋಲುವಂತೆ ನಿಜ ಜೀವನದಲ್ಲೂ ಕೂಡ ಅಂಥದ್ದೇ ಘಟನೆ ನಡೆದಿದೆ. ವೀಕ್ಷಕರ, ಘಟನೆ ನಡೆದಿದ್ದು ಎಲ್ಲಿ? ಇವರಿಬ್ಬರ ನಡುವೆ ಇದ್ದ ಸಂಬಂಧ ಏನಾಗಿತ್ತು? ಕೊಲೆ ಆಗಿದ್ದು ಯಾಕೆ? ಎಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ. ಗದಗ ಜಿಲ್ಲೆಯ ಬೆಟಗೇರಿ ಬಡಾವಣೆಯ ಪುಟ್ಟರಾಜನಗರದ ನಿವಾಸಿ ಮಧುಶ್ರೀ ಈರಪ್ಪ ಅಂಗಡಿ. ಇವರಿಗೆ 23 ವರ್ಷ ವಯಸ್ಸು. ಈಕೆಯ ಪ್ರಿಯಕರ ನಾರಾಯಣಪುರದ ನಿವಾಸಿ ಸತೀಶ್ ಹಿರೇಮಠ್. ಇವನಿಗೆ 28 ವರ್ಷ ವಯಸ್ಸು. ಮಧುಶ್ರೀ ಮತ್ತು ಸತೀಶ್ 5 ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ರು. ತನ್ನನ್ನ ಮದುವೆಯಾಗುವಂತೆ ಆಕೆ ಒತ್ತಾಯ ಮಾಡ್ತಾ ಇದ್ದು. ಅದರಂತೆ 2024 ಡಿಸೆಂಬರ್ 16 ರಾತ್ರಿ ಸುಮಾರು 10 ಗಂಟೆ ಸುಮಾರಿಗೆ ಆಕೆಯ ಗದಗದ ನಗರದಲ್ಲಿರ್ತಕ್ಕಂಥ ಆತನ ಚಿಕ್ಕಪ್ಪನ ಮನೆಯಿಂದ ಸತೀಶ್ ತನ್ನ ಬೈಕ್ನಲ್ಲಿ ನಾರಾಯಣಪುರದ ತನ್ನ ಜಮೀನಿಗೆ ಕರೆದುಕೊಂಡು ಹೋಗಿದ್ದ.